ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್. ಡಿಯರ್ಸ್, ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಭಾವನೆ. ನಾನು ನಿಮ್ಮ ಹತ್ರ ಮೊದಲಿಗೆ ಸಾರಿ ಕೇಳ್ತೀನಿ. ಯಾಕಂದರೆ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿಲ್ಲ. ಕೆಲವೊಬ್ಬರು ನನಗೆ ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಫೋನ್ ಕೂಡ ಮಾಡಿದ್ರಿ. ನಿಜವಾಗ್ಲೂ ನೀವು ಫೋನ್ ಮಾಡಿದ್ದು ನನಗೆ ತುಂಬಾ ಖುಷಿಯಾಯಿತು. ಯಾಕಂದರೆ ನನ್ನ ವೀಡಿಯೋಗೋಸ್ಕರನೂ ವೆಯ್ಟ್ ಮಾಡ್ತಾಯಿದ್ದಾರೆ, ಕಾಯ್ತಾ ಇದ್ದೀರಾ ಅಂತ. ನನಗೆ ನಿಜವಾಗ್ಲೂ ನೀವು ಫೋನ್ ಮಾಡಿದ್ದು ತುಂಬಾ ಖುಷಿಯಾಯಿತು. ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಡೋಣ, ಮಾಡೋದು ಬೇಡ ಅಂತ ಅಂದ್ಕೊಂಡೆ. ನಾನು ಏನಕ್ಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಮತ್ತು ಸ್ಟಾಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತು ಕೆಲಸ ಜಾಸ್ತಿ ಆಗಿತ್ತು. ಇದು ಸೆಪ್ಟೆಂಬರ್ ತಿಂಗಳಿರೋದ್ರಿಂದ ಪೋಷಣ ಮಾಸಾಚರಣೆ ಕೂಡ ಇತ್ತು. ಆಮೇಲೆ ಕೆಲವೊಂದು ವರ್ಕೆಲ್ಲ ಜಾಸ್ತಿ ಇತ್ತು. ಮತ್ತು ಅಲ್ಲಿಂದ ಬಂದು ಬಟ್ಟೆ ಸ್ಟಿಚ್ ಮಾಡಬೇಕು, ಮನೇಲಿ ಅಡುಗೆ ಕೆಲಸ ಅದೆಲ್ಲ ಮಾಡಬೇಕು. ಇನ್ನು ಬೇರೆ ಬೇರೆ ಕೆಲಸ ಎಲ್ಲ ಇದ್ದಿದ್ದರಿಂದ ಅದಕ್ಕೋಸ್ಕರ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅದೆಲ್ಲ ಮಾಡೋದಕ್ಕೆ ಲೇಟ್ ಆಗಿಬಿಡ್ತಾಯಿತ್ತು. ಇಲ್ಲಿ ಮಕ್ಕಳನ್ನು ನೋಡಬೇಕು, ಅಲ್ಲಿ ಕೆಲಸಕ್ಕೆ ಹೋಗಬೇಕು, ಮತ್ತು ಮನೆ ಹತ್ರನೂ ಕೆಲಸ ಮಾಡಬೇಕು. ಸ್ಯಾರಿಗೂ ಕೂಡ ಬರ್ತಾಯಿರ್ತಾರೆ, ಅದೆಲ್ಲ ಮೇಂಟೈನ್ ಅದಕ್ಕೋಸ್ಕರ ಆಗಲಿಲ್ಲ. ಮತ್ತು ಕಡಲೆಕಾಯಿ ಎಲ್ಲ ಸ್ವಲ್ಪ ಅದನ್ನು ಬಿಡಿಸಿದ್ವಿ. ಕಡಲೆಕಾಯಿ ಎಲ್ಲ ಕಿತ್ಬಿಟ್ಟು ಈ ಕೆಲಸಗಳ ಮಧ್ಯದಲ್ಲಿ ವೀಡಿಯೋನ ಮಾಡೋಕ್ಕಾಗಿಲ್ಲ ಅಂತ ನಾನು ನಿಮಗೆ ಹೇಳ್ತಾಯಿದ್ದೀನಿ. ಅದಕ್ಕೋಸ್ಕರ ಪ್ಲೀಸ್ ನನ್ನ ವೀಡಿಯೋಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದು ನನ್ನ ವೀಡಿಯೋ ಬಂದಿಲ್ಲ ಅಂತ ನನಗೆ ಫೋನ್ ಮಾಡಿದ್ರಲ್ಲ, ಅವ್ರ ಹತ್ರ ಎಲ್ಲ ನಾನು ಸಾರಿ ಕೇಳ್ತೀನಿ. ನೆಕ್ಸ್ಟ್ ನಾನು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ನನ್ನ ಕೇಳಿದ್ರಿಂದ ನಾನು ಅವ್ರಿಗೆ ವೀಡಿಯೋಗಳನ್ನ ಹಾಕೋಣ, ನೋಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆ ವೀಡಿಯೋಗಳನ್ನ ಹಾಕೋಣ ಅಂತಲೂ ಕೂಡ ಯೋಚನೆ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಇಷ್ಟು ದಿನ ಹಾಕದೇ ಇರೋದಕ್ಕೆ ನಿಮ್ಮ ಹತ್ರ ಸಾರಿ. ನಾನು ಈ ಕೆಲವೊಂದು ದಿನಗಳಿಂದ ಏನೆಲ್ಲ ವೀಡಿಯೋ ಮಾಡಿದ್ದೆ, ಆ ಮೊಬೈಲ್ ಪ್ರಾಬ್ಲಮಿಂದ ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ನನಗೆ ಮೊಬೈಲ್ನಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡೋದೆಲ್ಲ ಕೂಡ ನನಗದು ಅಷ್ಟು ಗೊತ್ತಾಗಲ್ಲ. ಹಾಗಾಗಿ ಕೆಲವೊಂದು ವೀಡಿಯೋ ಎಲ್ಲ ಮೊಬೈಲ್ನಲ್ಲಿ ವೀಡಿಯೋ ಮಾಡಿದ್ದು ಡಿಲೀಟ್ ಆಗಿಬಿಟ್ಟಿತ್ತು ಅದೆಲ್ಲ. ಅದಕ್ಕೋಸ್ಕರ ಅದು ಕೂಡ ನನಗೆ ಬೇಜಾರಾಯಿತು. ಮತ್ತು ಗೌತಮು ಕೇರಳ ಟ್ರಿಪ್ ಹೋಗಿದ್ದರು, ನಮ್ಮನ್ನು ಕೂಡ ಕರೆದ್ರು ಟ್ರಿಪ್ಪಿಗೆ. ನಾವು ಹೋಗಿಲ್ಲ, ಯಾಕಂದರೆ ಹುಡುಗರಿಗೆಲ್ಲ ರಜೆ ಇಲ್ಲ, ಕೆಲಸ ಇತ್ತು. ಯಜಮಾನ್ರಿಗೂ ಕೂಡ ರಜೆ ಇಲ್ಲ ಅಂತ ಹೇಳಿ ನಾವು ಹೋಗಿಲ್ಲ. ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಮನೆ ಪಕ್ಕದಲ್ಲಿ ಕಡಲೆಕಾಯಿ ಕೂಡ ಹಾಕಿದ್ವಿ. ಅದು ಚಿಕ್ಕ ಗಿಡ ಇರಬೇಕಾದ್ರೆ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸಿದ್ದೆ. ಅದು ಬೆಳೆದು ದೊಡ್ಡದಾಗಿ ಫಲ ಕೂಡ ಚೆನ್ನಾಗಿ ಬಿಟ್ಟಿದೆ. ನೋಡಿ, ನಾನೊಂದು ಕೆಲವೊಂದು ಕ್ಲಿಪ್ಗಳನ್ನ ಇಲ್ಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿಯಾಗಿ ಬಿಟ್ಟಿತ್ತು. ಆದರೆ ಕಾಡಂದಿಗಳೆಲ್ಲ ಬಂದು ಕಡಲೆಕಾಯಿನೆಲ್ಲ ತುಂಬಾ ತಿಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ಕಡಲೆಕಾಯಿ ಕಿತ್ಬಿಡೋಣ, ಮಳೆ ಬೇರೆ ಈ ಕಡೆಲ್ಲ ಮಳೆ ಬಿದ್ದಿಲ್ಲ, ಕಿತ್ಬಿಡೋಣ ಅಂತ ಹೇಳಿ ಅಮ್ಮವ್ರಿಗೆ ಹೇಳಿದ್ದೆ. ಅಮ್ಮವರು ಕೂಡ ಬಂದರು ಕಡಲೆಕಾಯಿ ಕಿತ್ಬಿಡೋಣ ಅಂತ ಹೇಳಿ. ಮಳೆ ಇಲ್ಲದೆ ಕಡಲೆಕಾಯಿ ಕೀಳಲಿಕ್ಕೆ ಆಗ್ತಾಯಿರಲಿಲ್ಲ, ಬಿಗಿಯಾಗಿಬಿಟ್ಟಿತ್ತು, ಅದು ಬರ್ತಾಯಿರಲಿಲ್ಲ ಗಿಡಗಳು. ಅದಕ್ಕೋಸ್ಕರ ಅಡುಗೆ ಮನೆ ನೆಲ್ಲಿಯಿಂದ ಪೈಪ್ನ ಅದಕ್ಕೆ ಹಾಕ್ಕೊಂಡು ಕಡಲೆ ಗಿಡಕ್ಕೆಲ್ಲ ನೀರು ಹಾಯಿಸ್ಬಿಟ್ಟು ಕಡಲೆಕಾಯಿ ಕೀಳೋ ಪರಿಸ್ಥಿತಿ ಬಂದುಬಿಡ್ತು. ಅಮ್ಮವ್ರು ಬಂದಿದ್ರಲ್ಲ, ಅವರಿಗೆ ನಾನು ತಿಂಡಿ ಮಾಡಿಬಿಡೋಣ ಅಂತ ಹೇಳಿ ಅವರಿಗೆ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಕೂಡ ಮಾಡಿದ್ದೆ. ಇದೆಲ್ಲ ನಾನು ಕೆಲಸಕ್ಕೂ ಹೋಗಿ ಅವ್ರಿಗೆ ತಿಂಡಿ ಮಾಡಿಕೊಟ್ಟು ಹೋಗ್ಬೇಕಾದ್ರಿಂದ ಪೂರ್ತಿ ವೀಡಿಯೋನ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಮಾಡ್ಕೊಂಡಿದ್ದೆ ನಾನು. ಸ್ವಲ್ಪ ಕ್ಲಿಪ್ಗಳನ್ನ ಅಪ್ಲೋಡ್ ಮಾಡೋಣ, ಆಮೇಲೆ ಡೀಟೇಲಾಗಿ ಹಾಕ್ಕೊಳ್ಳೋಣ ಇನ್ನೊಂದು ದಿನ ಇಡ್ಲಿ ಮಾಡೋದನ್ನ ಅಂತ ಹೇಳಿ ಇಡ್ಲಿ ಚಟ್ನಿ ಮಾಡಿ ಅಮ್ಮವ್ರಿಗೂ ಕೂಡ ಅಷ್ಟೆಲ್ಲ ಅಮ್ಮವರು ನೀರು ಹಾಯಿಸ್ತಾಯಿದ್ರು ಗಿಡಕ್ಕೆಲ್ಲ. ಅವ್ರನ್ನೂ ಕೂಡ ಕರೆದೆ. ಅಷ್ಟೆಲ್ಲ ಅವರು ಕೂಡ ಬಂದರು ತಿಂಡಿ ತಿನ್ನಲಿಕ್ಕೆ ಅಂತ ಹೇಳಿ. ಅಪ್ಪಗೂ ಅಮ್ಮಗೂ ಇಬ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ, ತಿಂದರು. ಅಷ್ಟರಲ್ಲಿ ಗೌತಮು ಕೂಡ ಬಂದು ತಿಂಡಿ ತಿಂದ್ಕೊಂಡು ಮತ್ತು ಅವರು ಕಡಲೆಕಾಯಿ ಕೀಳಲಿಕ್ಕೆ ಅಂತ ಹೋದರು. ಒಂದು 3 ದಿನ ಕಡಲೆಕಾಯಿ ಕೀಳಲಿಕ್ಕೆ ಅಂತ ಬಂದಿದ್ದರು ಅಪ್ಪ ಅಮ್ಮ ಇಬ್ಬರು ಕೂಡ. ತುಂಬ ಸಪೋರ್ಟ್ ಮಾಡಿಕೊಟ್ರು, ಕಿತ್ಕೊಟ್ಬಿಟ್ಟು ನನಗೆ ಹೆಲ್ಪ್ ಮಾಡಿಕೊಟ್ಟು ಹೋದರು. ಅವ್ರು ಬಂದಿಲ್ಲ ಅಂದಿದ್ರೆ ನನಗಿನ್ನೂ ಕೆಲಸಕ್ಕೆ ಹೋಗ್ಬೇಕಾಗಿತ್ತಲ್ವ, ತುಂಬ ಕಷ್ಟ ಆಗ್ತಾಯಿತ್ತು. ನಾನು ಕಡಲೆಕಾಯಿ ಕಿತ್ತಂಥ ಈ ಎಲ್ಲ ವೀಡಿಯೋಗಳನ್ನ ನಾನು ನಿಮ್ಗೆ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಅಷ್ಟು ಫಲ ಇತ್ತಲ್ವ ಕಾಯಿ. ಹಂದಿಗಳೆಲ್ಲ ತಿಂದ್ಬಿಟ್ಟು ಒಂದು ಗಿಡದಲ್ಲಿ ಒಂದು 3-4 ಕಾಯಿ ಮಾತ್ರ ಇತ್ತು. ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ. ಆಮೇಲೆ ಅತ್ತೆ ಕೂಡ ಇನ್ನೊಂದು ದಿನ ಬಂದರು, ಯಜಮಾನ್ರು ಡ್ಯೂಟಿಯಿಂದ ಬಂದು ಎಲ್ಲರೂ ಕೂಡ ಅದನ್ನು ಕಿತ್ತು ಕ್ಲಿಯರ್ ಮಾಡ್ಕೊಂಡ್ವಿ. ಮತ್ತು ಸಂಜೆಗೆ ಊಟಕ್ಕೆ ಅಂತ ಹೇಳಿ ನಾನು ರಾಗಿ ರೊಟ್ಟಿ ಮತ್ತು ಹುಚ್ಚಳ ಚಟ್ನಿ, ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳಿ ಒಂದು ಬೌಲ್ಗೆ ಸಣ್ಣ ರವೆ ತಗೊಂಡಿದ್ದೀನಿ, ಚಿರೋಟಿ ರವೆ 1 ಕಪ್ಪು, 2 ಕಪ್ಪು ರಾಗಿ ಹಿಟ್ಟು, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ತಾ ಇದ್ದೀನಿ. ನಾವು ದೋಸೆ ಹಾಕ್ತೀವಲ್ವ, ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಮತ್ತು ಇದನ್ನು ಹೆಂಚಿನ ಮೇಲೆ ಕೈಲೇ
ಎಳಿತಾರೆ. ಆ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಅವರೆಲ್ಲ ಕಡಲೆಕಾಯಿ ಕಿತ್ತು ಅಮ್ಮಲ್ಲ ಟಯರ್ಡ್ ಆಗಿದ್ರು ಅಂತ ಹೇಳಿ ನಾನೇ ದೋಸೆ ಥರ ಮಾಡಿಬಿಡೋಣ ಅಂತ ಹೇಳಿ ಈ ಒಂದು ಅದಕ್ಕೆ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಟೊಮೊಟೊ ಗೊಜ್ಜು ಮಾಡಲಿಕ್ಕೆ ಅಂತ ಹೇಳಿ. ಸಾಸಿವೆ ಚಿಟಪಟ ಆದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ದೊಡ್ಡದು ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರಾಗಿ ರೊಟ್ಟಿಗೆ ಟೊಮೊಟೊ ಗೊಜ್ಜು ತುಂಬ ಚೆನ್ನಾಗಿರ್ತದೆ. ಆ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದ ನಂತರ ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ, ಹಣ್ಣಾಗಿರುವಂಥದ್ದು 5 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಈ ಟೊಮೊಟೊನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಬೆಂದ್ಕೋಬೇಕು, ಆ ಗೊಜ್ಜಿಗೆ ಹೊಂದ್ಕೋಬೇಕು, ಆ ರೀತಿಯಾಗಿ ಬೇಯಿಸ್ಕೋಬೇಕು. ಟೊಮೊಟೊ ಹಾಕಿದ ನಂತರನೇ ಇದ್ರ ಜೊತೆಗೆ ಉಪ್ಪು ಹಾಕಿಬಿಟ್ರೆ ಟೊಮೊಟೊ ಬೇಗ ಬೆಂದ್ಕೊಬಿಡುತ್ತೆ. ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ಟೊಮೊಟೊ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಬೇಯಿಸ್ಕೊಂಡ್ರೆ. ಆ ಟೊಮೊಟೊನ ಬೇಯಲಿಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಅದನ್ನು ಸಪ್ರೇಟ್ ಇಟ್ಟು ಅಷ್ಟರಲ್ಲಿ ರೈಸ್ ಕೂಡ ಮಾಡಿಬಿಡೋಣ ಅಂತ ಹೇಳಿ ಕೆಂಪಕ್ಕಿದು ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದು ಎಲ್ರಿಗೂ ಸಾಕಾಗುತ್ತೆ, ಅಪ್ಪ ಅಮ್ಮ ನಮಗೆ ಎಲ್ರಿಗೂ ಕೂಡ ಸಾಕಾಗುತ್ತೆ ಅಂತ ಹೇಳಿ ರೈಸ್ಗೂ ಕೂಡ ಆ ಕಡೆ ಇಟ್ಕೊಂಡೆ. ಅಷ್ಟರಲ್ಲಿ ಟೊಮೊಟೊನೂ ಕೂಡ ತಿರ್ಗಿಸ್ಕೊಳ್ತಾ ಇದೆ, ಬೇಯಲಿ ಅಂತ ಹೇಳಿ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಇದೆ. ಹಾಗೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯಲಿಕ್ಕೆ ಅಂದ್ಬಿಟ್ಟು ಇಟ್ಕೊಂಡೆ. ಅದು ಬೆಂದಾಗಿತ್ತು, ಸ್ವಲ್ಪ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಈ ಟೈಮಲ್ಲಿ ಇದಕ್ಕೆ ನಮ್ಗೆ ಖಾರ ಎಷ್ಟು ಬೇಕು, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೆ ನಾನು, ಇದಕ್ಕೆ ಇವಾಗ ಖಾರ ಸೇರಿಸ್ಕೋಬೇಕು. ಆ ಖಾರನೂ ಕೂಡ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದು ಫ್ರೈ ಆದರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ರುಚಿನೂ ಕೂಡ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀರು ಸೇರಿಸ್ದೆ ನಾವು ಆ ಫ್ರೈ ಆಗಿದಂಥ ಟೊಮೊಟೊಗೆ ಖಾರ ಸೇರಿಸೋದ್ರಿಂದ ಟೊಮೊಟೊ ಗೊಜ್ಜಿನ ರುಚಿ ಇನ್ನೂ ಡಬಲ್ ಆಗುತ್ತೆ. ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಟೊಮೊಟೊ ಮತ್ತೆ ಬೇಯಲಿ ಅಂತ ಹೇಳಿ ನಾನಿಟ್ಟು ಅಷ್ಟರಲ್ಲಿ ಹುಚ್ಚಳು ಚಟ್ನಿ ಮಾಡಲಿಕ್ಕೆ ಅಂತ ಹೇಳಿ ಒಂದು ಪ್ಯಾನಲ್ಲಿ 1 ಕಪ್ ಆಗುವಷ್ಟು ಹುಚ್ಚಳನ್ನ ಹುರ್ಕೊಳ್ತಾ ಇದ್ದೀನಿ. ಈ ಕಡೆ ಟೊಮೊಟೊ ಕೂಡ ಬೆಂದಿತ್ತು, ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೊಟೊ ಗೊಜ್ಜು ರೆಡಿ ಆಗೇ ಬಿಡ್ತು. ಇಷ್ಟೇ ಟೊಮೊಟೊ ಗೊಜ್ಜು. ಅಷ್ಟರಲ್ಲಿ ಹುಚ್ಚಳು ಕೂಡ ಹುರ್ಕೊಳ್ತಾ ಇದ್ದೀನಿ. ಇದು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿ ತನಕ ಹುರ್ಕೊಳ್ಬೇಕು, ಸ್ವಲ್ಪ ಸಮಯ ಹಿಡಿಯುತ್ತೆ. ಮೀಡಿಯಮ್ ಉರಿ ಇಟ್ಟು ಹುರ್ಕೊಳ್ಳೋದ್ರಿಂದ ಇದು ಚೆನ್ನಾಗಿ ಹುರ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಚಟ್ನಿಗೆ. ಜಾಸ್ತಿ ಉರಿ ಇಟ್ಟು ಉರಿಬಾರ್ದು, ಬೇಗ ಸೀದ್ಬಿಡುತ್ತೆ. ಇದು ಮೀಡಿಯಮ್ ಉರಿನಲ್ಲೇ ಚಿಟಪಟ ಅನ್ನೋ ತನಕ ನಿಧಾನಕ್ಕೆ ಹುರ್ಕೋಬೇಕು. ಇವಾಗ ಇದಾಗಿದೆ, ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾಗಲಿ ಅಂತ ಹೇಳಿ. ಮತ್ತು ಅದೇ ಪ್ಯಾನ್ಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಚಟ್ನಿಗೆ, ಹುಚ್ಚಳು ಚಟ್ನಿಗೆ ನಾನು ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೆರಡು ತಣ್ಣಗಾಗಲಿ ಅಂತ ಇಟ್ಬಿಟ್ಟು ಹೆಂಚಿಟ್ಕೊಳ್ತಾ ಇದ್ದೀನಿ, ರಾಗಿ ದೋಸೆ ಹಾಕ್ಬಿಡೋಣ ಅಂತ ಹೇಳಿ. ಇವಾಗ ಅದನ್ನು ಕೂಡ ಕಾದಿದೆ. ಅಷ್ಟರಲ್ಲಿ ಹುಚ್ಚೆಳ್ಳು ಮತ್ತು ಮೆಣಸಿನ್ಕಾಯಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ಪೌಡ್ರ್ ಮಾಡಾದಮೇಲೆ ಮೆಣಸು, ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಅಲ್ಲಿ ಹುಚ್ಚೆಳ್ಳು ಚಟ್ನಿನೂ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಹೆಂಚು ಕೂಡ ಕಾದಿತ್ತು. ಈಗ ರಾಗಿದು ನೋಡಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ರೊಟ್ಟಿಯರ ಅಂತ ಅಂದ್ಕೊಳ್ಳಿ, ಇಲ್ಲ ರಾಗಿ ದೋಸೆ ಆದರೂ ಕೂಡ ತಿಳ್ಕೊಬೋದು. ತುಂಬ ಚೆನ್ನಾಗಿ ಬಂದಿತ್ತು. ನಾವು ಎಷ್ಟು ದೊಡ್ಡದಾಗಿ ಬೇಕಾದರೂ ನಾವು ಎಳ್ಕೊಬೋದು, ಅಷ್ಟು ಚೆನ್ನಾಗಿ ಬರುತ್ತೆ, ಕಟ್ಟಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಹಂಚು ಕಾಯ್ದು ಬಿಟ್ಟರೆ ಸ್ವಲ್ಪ ಈ ರೀತಿ ಆಗುತ್ತೆ. ಅಂದರೆ ಹಂಚು ಕಾದಿದ್ರೆ ಹಂಚಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅದು ಹೀಟು ಸ್ವಲ್ಪ ಕಡಿಮೆ ಆಗುತ್ತೆ, ಆವಾಗ ದೋಸೆ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ನೋಡಿ. ನಾನು ಅದೇ ರೀತಿ ಮಾಡಿಕೊಂಡೆ. ಆಮೇಲೆ ಎಲ್ಲೂ ಕಟ್ಟಾಗಲಿಲ್ಲ, ಚೆನ್ನಾಗಿ ಬಂತು. ದೋಸೆನೂ ಕೂಡ, ರಾಗಿ ದೋಸೆನೂ ಕೂಡ ರೆಡಿ ಮಾಡಿಕೊಂಡೆ. ತಿನ್ನಲಿಕ್ಕೂ ಕೂಡ ಅಮ್ಮವರಿಗೆ, ಅವರಿಗೆಲ್ರಿಗೂ ಕೂಡ ಊಟಕ್ಕೂ ಕೂಡ ಕೊಟ್ಬಿಟ್ಟೆ. ಎಲ್ಲರೂ ಊಟ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಹುಚ್ಚೆಳ್ಳು ಚಟ್ನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ರೈಸ್ಗಂತೂ ಸೂಪರಾಗಿರುತ್ತೆ. ತುಪ್ಪದ ಜೊತೆ ಹುಚ್ಚೆಳ್ಳು ಚಟ್ನಿ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ. ಹಾಗೆ ಕಡಲೆಕಾಯಿ ಕೆಲಸ ಎಲ್ಲ ಮುಗಿಸಿದಾಯಿತು. ನೆಕ್ಸ್ಟು ಈ ತಿಂಗಳು ಪೋಷಣ ಮಾಸಾಚರಣೆ ಇರೋದ್ರಿಂದ ನಾನು ಕೂಡ ಅಂಗನವಾಡಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡಿದೆ. ಪೋಷಣ ಮಾಸಾಚರಣೆ ಪ್ರಾರಂಭ ಮಾಡೋದಾಗಿರಲಿ, ಮತ್ತು ಅದರ ಪೌಷ್ಟಿಕ ಆಹಾರದ ಬಗ್ಗೆ ಆಗಿರಲಿ, ಸುಮಾರು ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡಿದೆ. ಮತ್ತು ನಮ್ಮ ಹೊಸದುರ್ಗ ವೃತ್ತವಾರು ಪ್ರಕಾರನೂ ಕೂಡ ಒಂದು ಫಂಕ್ಷನ್ನ ಮಾಡಿದ್ವಿ. ಇದು ನಾನು ಹಾಕಿರೋವಂಥ ವಿಡಿಯೋ ಹೊಸದುರ್ಗ ಪಂಚಾಯಿತಿ
ಇಲ್ಲಿ ಮಾಡಬೇಕಾದಂಥದ್ದು ಅನಿವಾರ್ಯದಿಂದ ಅಲ್ಲೇ ಅಂಗನವಾಡಿಯಲ್ಲಿ ಸಿಂಪಲ್ಲಾಗಿ ಮಾಡಿಕೊಂಡ್ವಿ. ಹಾಗೆ ನಮ್ಮ ಅಂಗನವಾಡಿನಲ್ಲಿ ಮಕ್ಕಳು ತೂಕ ಹಾಕುವಂಥದ್ದು ಮತ್ತು ಅವ್ರ ಎತ್ತರ ನೋಡುವಂಥದ್ದು ಮತ್ತು ಕೆಲವೊಂದು ಹೈಸ್ಕೂಲ್ ಹೆಣ್ಮಕ್ಳಿಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಅದ್ರದ್ದು ಕೂಡ ಸ್ವಲ್ಪ ಅವರಿಗೆ ತಿಳುವಳಿಕೆ ಹೇಳುವಂಥದ್ದು ಮತ್ತು ಅಂಗನವಾಡಿನಲ್ಲಿ ರೇಷನ್ ಕೊಡುವಂಥದ್ದಾಗಿರ್ಬೋದು, ಅಂಗನವಾಡಿ ಮಕ್ಕಳಿಗೆ ಅವರಿಗೆ ಊಟ ತಿಂಡಿ ಅದು ಕೂಡ, ಮತ್ತು ಇದ್ರ ಜೊತೆಗೆ ಎಲೆಕ್ಷನ್ ಕೆಲಸ ಕೂಡ. ಈ ಎಲ್ಲನೂ ನಾನು ಒಂದೊಂದೇ ಕ್ಲಿಪ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಆಸ್ಪತ್ರೆಯಲ್ಲಿ ಮೀಟಿಂಗ್ ಆಗಿರ್ಬೋದು ಅದು ಕೂಡ, ಮತ್ತು ಅಂಗನವಾಡಿಯಲ್ಲಿ ಮಕ್ಕಳನ್ನ ಆಟ ಆಡಿಸೋವಂಥದ್ದು. ಈ ರೀತಿಯಾಗಿ ಎಲ್ಲ ಒಂದು ಕೆಲಸ ಅಲ್ಲ, ಎಲ್ಲ ಕೆಲಸ ಈ ತಿಂಗಳು ಪೂರ್ತಿ ಬ್ಯುಸಿಯಾಗಿದ್ದೆ. ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋ ಹಾಕಿಲ್ಲ ಅಂತ ಹೇಳ್ಬೋದು. ನೀವೇ ನೋಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಇಷ್ಟೊಂದು ಕೆಲಸ ಎಲ್ಲ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಮತ್ತು ಲಾಸ್ಟಲ್ಲಿ ನಾವು ದೊಡ್ಡದಾಗಿ ಇನ್ನೊಂದು ಫಂಕ್ಷನ್ ಮಾಡಿದ್ವಿ. ಅಂದರೆ ಪಂಚಾಯತಿ ಲೆವೆಲಲ್ಲಿ ಮಾಡಿದ್ವಿ. ಅದು ತುಂಬಾ ಚೆನ್ನಾಗಿ ಬಂದಿತ್ತು, ಗ್ರ್ಯಾಂಡಾಗಿ ಮಾಡಿದ್ವಿ. ಅದು ಒಂದು ಕ್ಲಿಪ್ನ ಕೂಡ ನಾನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಲಾಸ್ಟ್ ಎಂಡಿಂಗ್ ಡೇ ದಿನ ಮಾಡಿದ್ವಿ. ಮತ್ತು ಹೆಣ್ಮಕ್ಳಿಗೆ ಮಾತೃವಂದನದ ಬಗ್ಗೆ ಆಗಿರಲಿ, ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಕುರಿತಾಗಿ ಕೆಲವು ಮಾಹಿತಿಗಳನ್ನ ನೀಡಿದೆ. ಇದು ಲಾಸ್ಟ್ ಫಂಕ್ಷನ್ ನಮಗೆ ಅಂತ ಹೇಳಿದ್ನಲ್ಲ, ಸೆಪ್ಟೆಂಬರು ಮೊದಲನೇ ದಿನದಿಂದ ಲಾಸ್ಟ್ ದಿನದ ತನಕ ಒಂದೊಂದೇ ಕಾರ್ಯಕ್ರಮನ ಮಾಡಬೇಕಾಗಿರ್ತದೆ. ನಾವು ಲಾಸ್ಟ್ ಎಂಡಿಂಗಲ್ಲಿ ಈ ರೀತಿಯಾಗಿ ಒಂದು ದೊಡ್ಡ ಕಾರ್ಯಕ್ರಮನ ಚೆನ್ನಾಗಿ ಮಾಡಿ ಎಂಡ್ ಮಾಡ್ಕೊಂಡ್ವಿ. ಇದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಬಂದಿದ್ದರು, ತುಂಬ ಸಂತೋಷಪಟ್ಟರು. ಆ ಒಂದು ಕ್ಲಿಪ್ಗಳನ್ನ ಕೂಡ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಡಿಯರ್ಸ್, ನೋಡಿದ್ರಲ್ವಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟೆಲ್ಲ ಕಾರ್ಯಕ್ರಮಗಳಿತ್ತು ಅಂತ ಹೇಳಿ. ಇದ್ರ ಜೊತೆಗೆ ಇನ್ನೂ ಕೆಲವು ಕಾರ್ಯಗಳಿದ್ವು, ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಮತ್ತು ಒಂದು ಬರ್ತ್ಡೇ ಪಾರ್ಟಿಗೂ ಕೂಡ ಹೋಗಿದ್ವಿ, ಅದರದ್ದು ಕೂಡ ನಾನು ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ. ಬರ್ತ್ಡೇ ಪಾರ್ಟಿಗೆ ಹೋಗಿ ಅಲ್ಲಿ ನಾನು ಐಕ್ಯ ಶಾಪಿಂಗ್ ಮಾಲ್ಗೆ ಹೋಗಿದ್ವಿ. ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ಕೊಳ್ತೀನಿ, ಯಾವ ರೀತಿ ಇತ್ತು ಅಂತ, ಏನೆಲ್ಲ ತೊಗೊಂಡು ಬಂದ್ವಿ ಅಲ್ಲೋಗಿ ಅಂತ ಹೇಳಿ. ಇಷ್ಟು ಕಾರ್ಯಕ್ರಮ ಇದ್ದಿದ್ದರಿಂದ ವಿಡಿಯೋಗಳನ್ನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬಟ್ ಕೆಲವೊಂದು ಫೋಟೋ ಹೊಡ್ಕೊಂಡಿದ್ದು ಅದೆಲ್ಲ ಇತ್ತಲ್ಲ, ಆ ಕ್ಲಿಪ್ಗಳನ್ನ ಮಾತ್ರ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಡಿಯರ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಒಂದು ಇಂಟ್ರೆಸ್ಟ್ ಆಗಿರೋವಂಥ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಡಿಯರ್ಸ್.